हरि ओम। सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सप्तभिः सूत्रैरुपनिबद्धे अस्मिन् प्रथमे वियदधिकरणे तानि सर्वाणि सप्तसूत्राणि इदानीम् एकवारं पठित्वा अनन्तरं तत्रैव तस्मिन् अधिकरणे एव वियदधिकरणे एव उपनिबद्धं प्रकृतं सप्तमं सूत्रम्। इदं सूत्रं पादादितोपि सप्तमसूत्रमेव। इदं सूत्रं द्विवारं पठित्वा सूत्रं तद्भाष्यभागञ्च अवशिष्टभाष्यभागम् अन्तिमभाष्यभागञ्च तदधिकरणस्य अन्तिमभाष्यभागं च यथामति यथानुग्रहं विचारयामः। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तदवशिष्टभाष्यभागं च यथानुग्रहं विचारयामः। ओम नमस्त्रय्यंत संदोह सरसीरुह भानवे
ಶಂಕರಾರ್ಯಾಯ ಸಂಸಾರಧ್ವಾಂತಧ್ವಂಸ ಪಟೀಯಸೆ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರಧ್ವಾಂತಧ್ವಂಸ ಪಟೀಯಸೆ. ಇದು ಈ ಆನಂದ ಗಿರಿಗಳ ಆನಂದಗಳಂದ್ರೆ ಯಾವುದೋ ಒಂದು ತೈತ್ರಿಯ ಭಾಷ್ಯದಲ್ಲಿ ನಾನು ನೋಡ್ತಾ ಇದ್ದೆ. ತೈತ್ರಿಯ ಭಾಷ್ಯ ಅಂತ ಕಾಣೋದು, ವ್ಯಾಖ್ಯಾನ ಅದರದ್ದು ವ್ಯಾಖ್ಯಾನ ನೋಡ್ತಾ ಇದ್ದೆ, ಅಲ್ಲಿತ್ತು ಇದು. ಇಲ್ಲಿ ಅದನ್ನ ಅಂದರೆ ಇದು ಇರಲಿಲ್ಲ, ಅವರ ಇವರಿಗೆ ಯಾವುದೋ ಒಂದು ಯಾವುದು ದೈವಕ್ಕೋ ಇಲ್ಲ ಯಾವುದಕ್ಕೋ ಬರೆದಿದ್ರು. ಸ್ವಲ್ಪ ಅದನ್ನು ನಾನು ಎರಡು ಭಾಗ ಆಲ್ಟ್ರ್ ಮಾಡಿಕೊಟ್ಟಿದ್ದೇನೆ, ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈ ಒಂದು ಶ್ಲೋಕವನ್ನು, ಈ ಶ್ಲೋಕ ರಚನೆ ಆಗಿದ್ದೇನೆ ಮೂಲ ಅವರದ್ದು, ಸ್ವಲ್ಪ ನಾನು ಆಲ್ಟ್ರ್ ಮಾಡಿಕೊಟ್ಟಿದ್ದೇನೆ ಅಷ್ಟೇ. ನೋಡೋಣ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ. ನಮಃ ನಮಸ್ಕಾರವು ಅಸ್ತು ಅಂತ ಅದನ್ನು ಅಂಡರ್ಸ್ಟುಡ್. ನಮಃ ಅಸ್ತು, ನಮಸ್ಕಾರವು ಇರಲಿ. ಯಾರಿಗೆ ಅಂದರೆ ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ. ಒಂದೇ ಒಂದು ಪದಗಳು ಜೋಡಣೆ ನೋಡಿ ಹೇಗಿದೆ. ತ್ರಯ್ಯಂತ ಸಂದೋಹ. ತ್ರಯ್ಯಂತ ಅಂತಂದ್ರೆ ಏನು? ತ್ರಯೀಣಾಂ ಅಂತಃ. ತ್ರಯಿ ಅಂತಂದ್ರೆ ಏನು? ವೇದತ್ರಯಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಇದು ವೇದತ್ರಯಿ ಅಂತ ಹೇಳ್ತಾರೆ. ಹೌದ್ ತಾನೆ? ಇದು ತ್ರಯಿ ಅಂತ, ಇದರ ಒಂದು ಅಂತ ನಿರ್ಣಯ ಭಾಗವಾದದ್ದು. ಈ ಎಲ್ಲ ವೇದಗಳ ನಿರ್ಣಯ ಭಾಗವಾದದ್ದು ಯಾವುದು? ವೇದಾಂತಗಳು. ತ್ರಯಿ ಅಂತ ಅಂದ್ರೇನು? ವೇದಾಂತ. ಸಂದೋಹ ಅಂದ್ರೇನು? ಸಂದೋಹ ಅಂದರೆ ಈ ಗುಂಪು, ಸಮೂಹ, ಬಂಚ್ ಅಂತ ಏನು ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಅದು ಕರೆಕ್ಟ್ ಬಂಚ್ ಅಂತಂದ, ಗುಚ್ಛ ಅಂತಂತ, ಅಥವಾ ಗುಂಪು ಅಂತ ಹೇಳ್ಬೋದು. ಏನಿದು ತ್ರಯಿ ಅಂತ ಸಂದೋಹ ಅಂದರೆ ವೇದಾಂತಗಳೆಂಬ ಗುಂಪು, ಇದು ವೇದಾಂತಗಳ ಸಮೂಹವೆಂಬ ಸರಸೀರುಹ. ಸರಸೀರುಹ ಅಂದ್ರೇನು? ಕಮಲ. ಸರಸೀರುಹ ಅಂದರೆ ಕಮಲಕ್ಕೆ ಭಾನವೇ ಸೂರ್ಯನಂತಿರುವ. ಪದಗಳ ಒಂದು ಕನ್ಸ್ಟ್ರಕ್ಷನ್ ಹೇಗಿದೆ ನೋಡಿ. ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಅಂತ ಅಂದ್ರೇನು? ವೇದಾಂತಗಳ ಗುಂಪುಗಳು ಎಂಬ, ವೇದಾಂತಗಳ ಗುಂಪು ಎಂಬ ಕಮಲಕ್ಕೆ ಸೂರ್ಯನಂತಿರುವ. ಮತ್ತೆ ಇನ್ನೊಂದು ವಿಶೇಷಣವನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಇನ್ನು ನಾನು ಆಲ್ಟರ್ ಮಾಡ್ಕೊಂಡಿದ್ದೇನೆ ಇದ್ರು. ಸಂಸಾರಧ್ವಾಂತಧ್ವಂಸ ಪಟೀಯಸೆ. ಒಂದು ಆಯಿತು. ತ್ರಯಿ ಅಂತ ವೇದಾಂತಗಳ ಒಂದು ಆ ಸಮೂಹ, ಆ ಕಮಲಕ್ಕೆ ಭಾಸ್ಕರ, ಭಾನು, ಸೂರ್ಯನಂತಿರತಕ್ಕಂತಹ ವೇದಾಂತಗಳು ಏನು ಅದರ ನಿರ್ಣಯವೇನಾಗಿದೆ? ಶಂಕರ ಭಗವತ್ಪಾದರು ಏನು ಹೇಳಿದ್ದಾರೆ ಇದರಿಂದ ಅಂದರೆ ಸಂಸಾರಧ್ವಾಂತ ಧ್ವಂಸ ಪಟೀಯಸೆ. ಸಂಸಾರಧ್ವಾಂತ. ಸಂಸಾರ ಅಂದ್ರೇನು? ಎಲ್ಲ ನಾಮರೂಪಾತ್ಮಕವಾದ, ದ್ವಂದ್ವಾತ್ಮಕವಾದ, ಯಾವುದು ಸುಖ ದುಃಖ ಶೋಕ ಮೋಹ ಲಾಭ ನಷ್ಟ ಜನ್ಮ ಮರಣ ಹುಟ್ಟು ಎಲ್ಲ ಇದೆಯಲ್ಲ. ಇದು ಧ್ವಾಂತ ಅಂದ್ರೇನು? ಧ್ವಾಂತ ಅಂದರೆ ಕಗ್ಗತ್ತಲೆ, ಕುರುಡುಗತ್ತಲೆ. ಏನಪ್ಪ, ಏನು ಇಲ್ಲ, ಗಾಢಾಂಧಕಾರ. ಸಮುದ್ರದ 5,000 ಅಡಿ ಆಳದಲ್ಲಿ ಹೇಗಿರುತ್ತೆ ಗಾಢಾಂಧಕಾರ, ಹಾಗೆ ಈ ಸಂಸಾರ ದ್ವೈತ ರೂಪವಾದ ಸಂಸಾರ ಇದೆಯಲ್ಲ, ಈ ಸಂಸಾರ ಕತ್ತಲು, ಮಹಾಕತ್ತಲು, ಕುರುಡುಗತ್ತಲು. ಈ ಸಂಸಾರ ಏನೂ ಕಾಣೋದಿಲ್ಲ. ಇಂತಹ ಸಂಸಾರವನ್ನ ಧ್ವಂಸ ಅಂದರೆ ಏನು? ನಿರ್ಮೂಲವಾಗಿ ಅಂದರೆ ಬುಡ ಸಮೇತವಾಗಿ ನಾಶ ಮಾಡಿಬಿಡತಕ್ಕಂತಹ ಪಟೀಯಸೆ. ಅದರಲ್ಲಿ ಯಾರು? ಅದರಲ್ಲಿ ನಿಪುಣರಾಗಿರ್ತಕ್ಕಂಥ ಪಟಿ ಅಂದರೆ ಪಟುಗಳು ನಿಪುಣನಾಗಿರ್ತಾರೆ. ಹೀಗೆ ಸಂಸಾರವೆಂಬ ಕತ್ತಲೆಯನ್ನು, ಕುರುಡುಗತ್ತಲೆಯನ್ನು ನಾಶ ಮಾಡುವುದರಲ್ಲಿ ನಿಪುಣನಾಗಿರುವ ಮತ್ತು ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ. ಈ ವೇದಾಂತಗಳ ಕಮಲಗಳು ಎಂಬ ಸಮೂಹ ಎಂಬ ಈ ವೇದಾಂತಗಳ ಸಮೂಹ ಎಂಬ ಕಮಲಕ್ಕೆ ಸೂರ್ಯನಂತಿರ್ತಕ್ಕಂಥ ಯಾರವರು? ಶಂಕರಾರ್ಯಾಯ, ಶಂಕರ ಭಗವತ್ ಪೂಜ್ಯಪಾದರೆಂಬ ಗುರುವಿಗೆ ನಮಃ ನಮಸ್ಕಾರವು ಅಸ್ತು ಇರಲಿ ಅಂತಕ್ಕಂಥದ್ದು. ಚೆನ್ನಾಗಿದೆ ಶ್ಲೋಕ.
ಇನ್ನೊಂದು ಸರಿ ಹೇಳ್ಕೊಳ್ಳೋಣ. ಯಾಕೆಂದರೆ ಭಗವತ್ಪಾದರ ಒಂದು ಅನುಗ್ರಹ ಆದರೆ ಇಂಥವೆಲ್ಲ ಹೇಳೋಕ್ಕೆ ಸಾಧ್ಯವೇ ಹೊರತು ಇಲ್ಲೇ ಖಂಡಿತ ಸಾಧ್ಯವಿಲ್ಲ. ಅದು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಆದ್ದರಿಂದ ಎಷ್ಟು ಅವರನ್ನು ನಾವು ಸ್ತುತಿ ಮಾಡಬಹುದೋ ಅಷ್ಟನ್ನೂ ಸ್ತುತಿ ಮಾಡೋಣ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರಧ್ವಾಂತಧ್ವಂಸಪಟೀಯಸೇ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ. ಓಂ ನ ವಿಯದಶ್ರುತೇಃ ಓಂ ಅಸ್ತಿತು ಓಂ ಗೌಣ್ಯಸಂಭವಾತ್ ಓಂ ಶಬ್ದಾಚ್ಚ ಓಂ ಸಾಕ್ಷೈಕಸ ಬ್ರಹ್ಮಶಬ್ದವತ ಓಂ ಪ್ರತಿಜ್ಞಾಹಾನಿರವ್ಯತಿರೇಕಾಚ್ಛಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಏಳು ಸೂತ್ರಗಳು ಪ್ರಕೃತ. ನಾವು ಕೊನೆಯ ಸೂತ್ರ, ಆ ಅಧಿಕರಣದಲ್ಲಿ ಕೊನೆಯ ಸೂತ್ರ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಅನ್ವಯ ಎಲ್ಲ ನಮಗೆ ಗೊತ್ತಿದೆ. ತು ಯಾವತ್ತು ವಿಕಾರಂ ದೃಶ್ಯತೆ ತಾವತ್ತು ಲೋಕವತ್ ಲೋಕೆ ದೃಷ್ಟವತ್ತು ವಿಭಾಗ ಅಪಿ ದೃಶ್ಯತೆ ಅಂತಕ್ಕಂಥದ್ದು. ಈಗ ಇದರಲ್ಲಿ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಅಧಿಕರಣದ ಕೊನೆಯ ಭಾಗ, ಅದು 103ನೇ ಭಾಷ್ಯ ಭಾಗ. ಸ್ವಾಮಿಪಾದರವರು ಇದನ್ನು ಈ ಎಡಿಟ್ ವಿಂಗಡಣೆ ಮಾಡಿರ್ತಕ್ಕಂಥ ಭಾಗ 103ನೇ ಭಾಗ. ಇದುವರ ತನಕ ಈ ಅಧಿಕರಣ ಬಂದಿರೋದಾದರೂ ಯಾತಕ್ಕೆ ಅಂತಂದರೆ ನೋಡಿ, ಆಕಾಶವು ಕಾರ್ಯವಲ್ಲ ಎಂಬುದಾಗಿ ಪೂರ್ವ ಪಕ್ಷ. ಯಾತಕ್ಕೆ ಕಾರ್ಯವಲ್ಲ? ಕೊಟ್ಟಿದ್ರು ಅದು ನೋಡಿ, ಶ್ರುತಿನಲ್ಲಿ ಹೇಳಿಲ್ಲ. ಎಲ್ಲಿ? ಛಾಂದೋಗ್ಯದಲ್ಲಿ ಕಂಠೋಕ್ತವಾಗಿ ಹೇಳಿದ್ದಾರೆ. ಏನು? ತೇಜೋ ಬಣ್ಣಗಳ ಒಂದು ಉತ್ಪತ್ತಿ, ತೇಜಸ್ಸನ್ನು ಹೇಳಿದ್ದಾರೆ. ಯಾವುದು ಬಿಟ್ಟರು? ಆಕಾಶಕ್ಕೂ ಉತ್ಪತ್ತಿಯನ್ನು ಹೇಳಿಲ್ಲ. ಮತ್ತೆ ಏನು? ಈ ವಾಯುವಿಗೂ ಉತ್ಪತ್ತಿಯನ್ನು ಹೇಳಿಲ್ಲ. ಆದ್ದರಿಂದ ಪ್ರಕೃತ ರಾವಿ ಅಧಿಕರಣ ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳದಿರುವುದರಿಂದ, ಅಂದರೆ ಏನು? ಶ್ರುತಿಗಳಲ್ಲಿ ಉತ್ಪತ್ತಿಯನ್ನು ಹೇಳದಿರುವುದರಿಂದ ಆಕಾಶವು ಕಾರ್ಯವಲ್ಲ. ಯಾಕೆಂದರೆ ಉತ್ಪತ್ತಿಯಾಗಿದೆ ಅಂತ ಆಗಿದ್ದಿದ್ದರೆ ಕಾರ್ಯವಾಗ್ತಾ ಇತ್ತು. ಆಕಾಶವು ಕಾರ್ಯವಲ್ಲ. ಸರಿ, ಕಾರ್ಯವಲ್ಲ ಅಂತ ಹೇಳಿದ ಮೇಲೆ ಉಳಿದದ್ದು ಯಾವುದು? ಕಾರಣ ಅಂತಾಯಿತು. ಕಾರಣ ಅಂತ ಆದರೆ ಏನು? ಕಾರಣ ಅಂತಾದರೆ ಬ್ರಹ್ಮನೂ ಕಾರಣ, ಇದು ಕಾರಣ ಅಂತ. ಅದು ಎಲ್ಲೆಲ್ಲಿಗೋ ಸಿದ್ಧಾಂತ ಹೋಗುತ್ತೆ. ಶಂಕರ ಭಗವತ್ಪಾದರೆ ನಿಮ್ಮ ಅದ್ವೈತ ಸಿದ್ಧಾಂತ ಬಿದ್ದೋಯ್ತು. ಹೌದು ತಾನೆ? ಆದ್ದರಿಂದ ಎಲ್ಲಿಯೂ ಕೂಡ ಈ ಅದ್ವೈತವನ್ನು ಹೇಳುವುದರಲ್ಲಿ ಶ್ರುತಿಗೆ ತಾತ್ಪರ್ಯವಿಲ್ಲ. ನೀವು ಅನ್ಯಥಾ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ ಶ್ರುತಿವಾಕ್ಯಕ್ಕೆ ಅಂತ ಹೇಳಿಬಿಟ್ಟ. ಅದಕ್ಕೋಸ್ಕರ ಒಂದು ವಿಸ್ತಾರವಾಗಿ ಎಲ್ಲಿ ಈ ನ ವಿಯದ ಶ್ರುತೇ ಅಲ್ಲಿಂದ ಪ್ರಾರಂಭ ಮಾಡಿ ಯಾವದ್ವಿಕಾರಂತ ವಿಭಾಗೋ ಲೋಕವತ್ತು ಅಲ್ಲಿಯವರೆಗೆ 7 ಸೂತ್ರಗಳಲ್ಲಿ ನೋಡಪ್ಪ, ನೀನು ಹೇಳ್ತಾ ಇರತಕ್ಕಂಥದ್ದು ಸರಿಯಲ್ಲ, ನೋಡು ಹೀಗಿದೆ ಹೀಗಿದೆ ಅಂತ ಹೇಳಿ ನೋಡು ಶ್ರುತಿಯಲ್ಲಿ ಹೇಳಿದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಸ್ವಾಮಿ, ಅದಕ್ಕೂ ಗೌಣವಾಗಿ ಹೇಳಿದ್ದಾರೆ ಅಂತ ಹೇಳ್ದ. ಇಲ್ಲಪ್ಪ, ಗೌಣವಲ್ಲ, ಅದು ಮುಖ್ಯಾರ್ಥದಲ್ಲಿಯೇ ಅದರ ಪ್ರಯೋಗವಾಗಿದೆ ಅಂತ ಹೇಳಿ ಆ 7 ಸೂತ್ರಗಳಿಂದ ಈ ಒಂದು ಆಕಾಶವು ಕಾರ್ಯವಲ್ಲ ಎಂಬುದಾಗಿ ಯಾವ ಪೂರ್ವಪಕ್ಷವು ಸ್ಥಾಪಿತವಾಗಿದ್ದಿತೋ ಅದನ್ನು ನಿರಾಕರಣೆ ಮಾಡಿದ್ದಾರೆ ಭಗವತ್ಪಾದ ಶಂಕರರು. ಎಲ್ಲಿ? 7 ಸೂತ್ರಗಳಲ್ಲಿ. ನಾವು 7 ಸೂತ್ರಗಳನ್ನು ನೋಡಿದ್ದೇವೆ, ಅದರ ಅರ್ಥವೆಲ್ಲ ಆಗಿದೆ. ಆದ್ದರಿಂದ ಕೊನೆಯ ಸೂತ್ರ, ಅದರ ಒಂದು ಕೊನೆಯ ಭಾಗ. ಹೀಗೆ ಏನಾಗಿದೆ? ಇದು ಕಾರಣ ಅಂತ ಆಗೋದಿಲ್ಲ. ಆ ಕಾರಣ ಅಂತ ಹೇಳೋದಕ್ಕೆ ಈ ವೈಶೇಷಿಕರು ಕೊಡ್ತಾ ಇದ್ದಾರೆ ನೋಡಿ, ಕಾರಣ ಅಂತ ಅನ್ಬೇಕಾದ್ರೆ ಅದು ಸರ್ವಥ ಇಲ್ಲಿ ಬ್ರಹ್ಮ ಕಾರಣವಾದಕ್ಕೆ ಹೊಂದುವುದಿಲ್ಲ.
ಹೇಗೆ ಹೊಂದುವುದಿಲ್ಲ ಅಂತ ಅನ್ನೋದೆಲ್ಲ ನೋಡಾಗಿದೆ. ಅದು ತಾತ್ಪರ್ಯ ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೆ. ಅದು ಹೊಂದೋದಿಲ್ಲ. ಮತ್ತೆ ಆಕಾಶಕ್ಕೆ ಈ ತಾರ್ಕಿಕರು ಹೇಳಿಕೊಂಡಿರತಕ್ಕಂಥ 4 ಅಭಾವಗಳಲ್ಲಿ ಒಂದಾದ ಪ್ರಾಗಭಾವ ಎಂಬತಕ್ಕಂಥದ್ದನ್ನು ಹೇಳುವುದೂ ಕೂಡ ಅತ್ಯಂತ ಸುಲಭ. ಏನು ಅದಕ್ಕೇನು ವಾದ ಮಾಡಬೇಕಾದ್ದಿಲ್ಲ. ಓಹೋ ನೋಡ್ರಿ, ಆಕಾಶಕ್ಕೆ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಆಕಾಶವನ್ನು, ಅದು ಸರಿಯಲ್ಲ. ಯಾತಕ್ಕೆ ಅಂತಂದರೆ ಅದು ಪ್ರಾಗಭಾವ, ಅದಕ್ಕೆ ಒಳಪಟ್ಟಿದೆ ಅಂತ ಹೇಳಿ ಈ ಒಂದು ಪ್ರಾಗಭಾವ ಅಂತ ಹೇಳ್ತಕ್ಕಂಥದ್ದು ಕೂಡ ಅದು ಏನು ಬಹಳ ಸುಲಭವಾಗಿ ಅದನ್ನು ನಾವು ನಿರ್ಣಯ ಮಾಡಿಬಿಡಬಹುದು. ಆಕಾಶಕ್ಕೆ ಪ್ರಾಗಭಾವ ಇದೆ, ಹಾಗಾಗಿ ಏನಾಗುತ್ತೆ, ಅಭಾವ ಇದೆ ಅಂತ ಆದಮೇಲೆ ಅದು ಕಾರಣ ಅಲ್ಲ ಅಂತಾಯಿತು. ಕಾರಣ ಅಲ್ಲ ಅಂತ ಆದಮೇಲೆ ಆಕಾಶವು ಕಾರ್ಯ ಅಂತಾಯಿತು. ಯಾವುದರಂತೆ? ಆ ಮಿಕ್ಕ ಪಂಚಭೂತಗಳಲ್ಲಿ ಮಿಕ್ಕ ಈ 4 ಇಟ್ಕೊಂಡಿರೋಣ. ಮುಂದೆ ಅದ್ರ ವಾಯು ಬರುತ್ತೆ, ಅದನ್ನು ನಿರಾಕರಣೆ ಮಾಡ್ತಾರೆ. ಅದನ್ನು ಈಗ ಇದು ಕಾರ್ಯವು, ಇದು ಕಾರ್ಯ, ಆಕಾಶವು ಕೂಡ ಕಾರ್ಯ ಅಂತ ಹೇಳಿದ್ದು ಇಷ್ಟು ಆಗಿತ್ತು. ಇನ್ನು ಈ ಆಕಾಶವು ಅಜ ಅಜ ಅಂತ ಹೇಳಿ, ಅಜ ಅಂದ್ರೇನು, ಅಜ ಅಂದರೆ ಹುಟ್ಟಿಲ್ಲ ಅಂದ್ರೇನು ಕಾರಣ ಅಂತ ಅರ್ಥ. ಆಕಾಶವು ಕಾರಣ ಎಂಬುದಕ್ಕೆ ಏನಾಗಿದೆ ನೋಡಿ, ಶ್ರುತಿ ಪ್ರಾಮಾಣ್ಯವೂ ಇಲ್ಲ. ಸ್ವಾಮಿಪಾದರು ಕೊಟ್ಟಿರ್ತಕ್ಕಂಥ ಟೈಟ್ಲ್ ಇದು. ಆಕಾಶವು ಏನು ಕಾರಣ, ಅದು ಕಾರ್ಯವಲ್ಲ ಎಂದು ಹೇಳುವುದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಎಲ್ಲೂ ಸಿಕ್ಕುವುದಿಲ್ಲ. ಅದು ಹೇಗೆ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಹೇಳಿ ಈ ಒಂದು ಅಧಿಕರಣವನ್ನು ಮುಗಿಸ್ತಾ ಇದ್ದಾರೆ ಭಗವತ್ಪಾದ ಶಂಕರರು. 103ನೇ ಭಾಷ್ಯ ಭಾಗ. ಯಚ್ಚೋಕ್ತಂ ಏತತ್, ಯಚ್ಚ ಉಕ್ತಂ ಏತತ್ ಶಬ್ದಾಚ್ಚ ಇತಿ. ಈಗ ಈ ಶಬ್ದ ಪ್ರಮಾಣದಿಂದಲೂ ಕೂಡ ಇದು ಯಾವುದು, ಈ ಆಕಾಶಕ್ಕೆ ಉತ್ಪತ್ತಿಯುಂಟು ಎನ್ನುವುದನ್ನು ಏನು ಉತ್ಪತ್ತಿಯುಂಟು ಅಂತ ಈ ಯಾವುದರಲ್ಲಿ ಭಾಷ್ಯ ಹಿಂದೆ ಹೇಳಿತ್ತದು, ಏನಲ್ಲಿ ಅಸ್ತಿತೋ ಅಂತ ಹೇಳುವಾಗ, ಮತ್ತೆ ಗೌಣ್ಯ ಸಂಭವಾತ್ ಅಂತ 2 ಸೂತ್ರಗಳಲ್ಲಿ ಹೇಳಿತ್ತು. ಇದೆಲ್ಲ ಹೇಳಿತ್ತಲ್ಲ, ಆಕಾಶಕ್ಕೆ ಉತ್ಪತ್ತಿ ಇದೆ ಅಂತಕ್ಕಂಥ ಅಲ್ಲಿ ಅದಕ್ಕೆ ಏನಿದೆ, ಉತ್ಪತ್ತಿ ಇದೆ ಅಂತ ಹೇಳೋದಕ್ಕೆ ಶ್ರುತಿ ಪ್ರಮಾಣ ಇದೆ. ಆದರೆ ಉತ್ಪತ್ತಿ ಇಲ್ಲ, ಕಾರಣ ಅಂತ ಹೇಳೋದಕ್ಕೆ ಇಲ್ಲ. ಅದನ್ನು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ತತ್ರ ಅಮೃತತ್ವ ಶ್ರುತಿಸ್ತಾವತ್ ವಿಯತಿ ಅಮೃತ ದಿವೌಕಸಃ ಇತಿವತ್ ದ್ರಷ್ಟವ್ಯ. ಅಲ್ಲ, ಈ ಆಕಾಶವು ಕಾರಣ ಅಂತ ಹೇಳಿ ಈ ಆಕಾಶವನ್ನು ತಿಳಿದರೆ ಏನಾಗುತ್ತೆ, ಆಕಾಶದ ಸ್ವರೂಪವನ್ನು ತಿಳಿದರೆ ಏನಾಗುತ್ತೆ, ಅಮೃತತ್ವ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ದಾರಲ್ಲ. ಅದಕ್ಕೆ ಏನು ಅರ್ಥ ಮಾಡಬೇಕು ಗೊತ್ತೇ? ಇವಾಗ ಆಕಾಶ ತತ್ವವನ್ನು, ಆಕಾಶದ ಸ್ವರೂಪವನ್ನು ತಿಳಿದರೆ, ಯಥಾವತ್ತಾಗಿ ತಿಳಿದರೆ ಅಮೃತತ್ವ ಪ್ರಾಪ್ತವಾಗುತ್ತೆ ಅಂತ ಹೇಳಿರತಕ್ಕಂಥದ್ದು ಹೇಗೆ ಹೋಗುತ್ತೇನೋ. ಈಗ ದಿವೌಕಸಃ ಅಮೃತಾಃ ಇತಿವತ್ ದೃಷ್ಟವು. ದಿವೌಕಸಃ ಅಂದ್ರೇನು? ದಿವೌಕಸ ಅಂದರೆ ದೇವತೆಗಳು. ಓಕಸ, ಓಕ ಅಂದರೆ ಆಶ್ರಯ, ಮನೆ, ಗೃಹ, ಒಂದು ಆವರಣ ಅಂತ ಅರ್ಥ. ಓಕ ಅಂತಂದರೆ ದಿವ ಅಂದ್ರೇನು ಅಂತ, ದಿವ ಅಂದರೆ ದೇವಲೋಕ, ಸ್ವರ್ಗಲೋಕ. ಸ್ವರ್ಗಲೋಕವನ್ನು ಆಶ್ರಯ, ಮನೆ ಅಥವಾ ಗೃಹವಾಗಿ ಉಳ್ಳಂತಕ್ಕಂಥವ್ರು ಯಾರು? ಅವರು ದೇವತೆಗಳು. ಅವರೇನು? ದೇವತೆಗಳೆಲ್ಲರೂ ಅಮೃತರು ಅಂತ ಹೇಳಿಬಿಟ್ಟಿದ್ದಾರೆ. ಏನು ದೇವತೆಗಳೆಲ್ಲರೂ ಅಮೃತರು ಅಂತ ಹೇಳಿರುವಾಗ ಏನು ಅಮೃತರ ಅವರು ದೇವತೆಗಳು? ಏನೂ ಇಲ್ಲ. ಏನಲ್ಲ, ಈ ಕಲ್ಪ ಇರೋವರೆಗೆ ಇರ್ತಾರೆ, ಆಮೇಲೆ ಅವರು ಹೋಗ್ತಾರೆ. ಬ್ರಹ್ಮನೇ ಹೋಗ್ತಾನೆ ಅಂತಂದ ಮೇಲೆ, ಚತುರ್ಮುಖ ಬ್ರಹ್ಮ ಅವನೇ ಕಲ್ಪಾಂತದಲ್ಲಿ ಅವನು ಹೊರಟೋಗ್ತಾನೆ. ಈ ದೇವತೆಗಳು ಯಾವ ಲೆಕ್ಕ? ಅವರು ಹೋಗ್ತಾರೆ. ಅಂದರೆ ಮತ್ತೆ ಹೇಗೆ? ಅದು ಆಪೇಕ್ಷಿಕವಾದ ಅಮೃತತ್ವ. ದೇವಲೋಕ ಅಂತಕ್ಕಂಥದ್ದು ಯಾವುದು? ದೇವಲೋಕದಲ್ಲಿ ಬೇಕಾದಷ್ಟು ಲೋಕ ಇರ್ಬೋದು, ಅದರಲ್ಲಿ ಕಟ್ಟ ಕಡೆಯದಾಗಿರ್ತಕ್ಕಂತಹ ಮತ್ತು ಅತ್ಯಂತ ಶ್ರೇಷ್ಠವಾದ ಒಂದು ಫಲ ಯಾವುದು?
ಅದೆಲ್ಲ ಅದು ಉಪಾಸನಾ ಫಲ. ಅದ್ಯಾವುದದು? ಅದು ಬ್ರಹ್ಮಲೋಕ. ಅಲ್ಲಿ ಹೋದವನು ಅಲ್ಲಿ ಅಮೃತರಾಗುತ್ತಾರೆ, ಅಲ್ಲಿ ಹೋದ್ರೆ ಅಮೃತರಾಗ್ತಾರ? ಇಲ್ಲ, ಅಮೃತರಾಗ್ತಾರೆ ಅಂದರೆ ಅದು ಆಪೇಕ್ಷಿಕ ಅಮೃತತ್ವ. ಹೌದ್ ತಾನೆ? ಆಗ ಪಂಚಾಗ್ನಿ ವಿದ್ಯೆಯನ್ನು ಮಾಡಿದವನಿಗೆ ಏನಾಗುತ್ತೆ? ಅವನಿಗೆ ಹಿರಣ್ಯಗರ್ಭ ಅವನು ಹಿಂತಿರುಗಿ ಅವನಿಗೆ ಅಮೃತತ್ವ ಪ್ರಾಪ್ತಿಯಾಗುತ್ತೆ ಅಂತ ಫಲ ಹೇಳಿದ್ದಾರೆ. ಅಮೃತತ್ವ ಪ್ರಾಪ್ತಿ ಅಂದರೆ ಆಪೇಕ್ಷಿಕ ಅಮೃತತ್ವ. ಅಲ್ಲೂ ಕೂಡ ಜ್ಞಾನಾದೇವತು ಕೈವಲ್ಯಂ ಅಂತ ಅಂದರೆ ಅದರಂತೆ ಇದನ್ನು ತಿಳಿಬೇಕು. ಯಾವುದಕ್ಕೆ? ಈ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ಹೇಳಿದ್ದಾರಲ್ಲ, ಅದನ್ನೂ ಕೂಡ ಆಪೇಕ್ಷಿಕವಾಗಿ ಹೇಳಿದ್ದಾರೆಯೇ ಹೊರತು ಮುಖ್ಯಾರ್ಥದಲ್ಲಿ ಹೇಳಿಲ್ಲ ಅಂಥೇಳಿ ಉತ್ಪತ್ತಿ ಪ್ರಳಯೋ ಉಪಪಾದಿತತ್ವಾತ್. ಉತ್ಪತ್ತಿ ಮತ್ತು ಪ್ರಳಯ ಇವೆರಡರಲ್ಲೂ ಕೂಡ ಉಪಪಾದಿತತ್ವಾತ್. ಅದೇನು? ಇದು ಹೀಗೆ ಅಂತ ಹೇಳಿ ಉಪಪಾದನೆ ಮಾಡಿದ್ದಾಗಿದೆ, ತೋರಿಸಿಕೊಟ್ಟದ್ದಾಗಿದೆ. ಮತ್ತು ಆಕಾಶವತ್ ಸರ್ವಗತಶ್ಚ ನಿತ್ಯ, ಈ ಒಂದು ಶ್ರುತಿ ಇದು. ಇತ್ಯಪಿ ಪ್ರಸಿದ್ಧ ಮಹತ್ವೇನ ಆಕಾಶೇನ ಉಪಮಾನಂ ಕ್ರಿಯತೆ ನಿರತಿಶಯ ಮಹತ್ವಾಯ ನ ಆಕಾಶ ಸಮತ್ವಾಯ. ಇನ್ನು ಆಕಾಶದಂತೆ ಸರ್ವಗತಶ್ಚ ನಿತ್ಯ, ಸರ್ವಗತ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಕವಾಗಿದೆ. ಗತ ಅಂದರೆ ಪ್ರವೇಶ, ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿರ್ತಕ್ಕಂಥದ್ದು, ನಿತ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ಇದು ಅತ್ಯಂತ ಮಹತ್ತರವಾದಂತಹ ಪ್ರಸಿದ್ಧಿಯನ್ನು ಪಡೆದಿದೆ ಎಂದು ಆಕಾಶದೊಡನೆ ಈ ಉಪಮಾನವನ್ನು ಹೇಳಿರ್ತಕ್ಕಂಥದ್ದು ಯಾತಕ್ಕೆ ಗೊತ್ತೇ? ಉಪಮಾನ ಕ್ರಿಯತೆ ಅದು ನಿರತಿಶಯ ಮಹತ್ವಾಯ. ಅಂದರೆ ಆಕಾಶದಂತೆ ಏನು ಅತ್ಯಂತವಾಗಿ ಮಹತ್ತಾಗಿದೆ. ಒಂದು ಉದಾಹರಣೆ ಕೊಡಬೇಕಲ್ಲ, ದೃಷ್ಟಾಂತ ಕೊಡಬೇಕಲ್ಲ ಬ್ರಹ್ಮಕ್ಕೆ. ಆಕಾಶದಂತೆ, ಯಾಕೆ ಬ್ರಹ್ಮ ನಮಗೆ ಗೊತ್ತಾಗೋದಿಲ್ಲ, ಎಷ್ಟು ಅಂತ ಗೊತ್ತಾಗೋದಿಲ್ಲ. ಇಷ್ಟು ಅಂತ ಗೊತ್ತಾದ್ಬೇಕಾದ್ರೆ ಒಂದು ಉಪಮಾನ ಇರಬೇಕು. ನೋಡ್ರಿ, ಇದಕ್ಕಿಂತಲೂ ದೊಡ್ಡದು ಅಂತ ಹೇಳ್ಬೋದು. ಅಂಥೇಳಿ ಅದಕ್ಕೆ ಆಕಾಶವನ್ನು ಈ ನಿರತಿಶಯ, ಅದರಲ್ಲಿ ನಿರತಿಶಯವಾದಂತಹ ಒಂದು ಮಹತ್ವ ಅಂದರೆ ವ್ಯಾಪಕತ್ವ ಇದೆ ಎನ್ನುವುದಕ್ಕೆ ಉಪಮಾನವನ್ನು ಕೊಟ್ಟಿದ್ದಾರೆ ಹೊರತು ಆಕಾಶವತ್ತು ಅಂತ ಹೇಳಿ ಆಕಾಶದಂತೆ, ಆಕಾಶಕ್ಕೆ ಸಮನಾಗಿ ಎನ್ನುವ ಉಪಮಾನ ಅಲ್ಲ. ಅಲ್ಲಿ ಒಂದು ಅತ್ಯಂತ ಹೆಚ್ಚಿನ ಮಹತ್ವವುಳ್ಳದ್ದಾಗಿದೆ ಅಂತ ಹೇಳೋದಕ್ಕೆ ಬಂದಿದೆ ಅಷ್ಟೇ ಹೊರತು ಓಹೋ ಈ ಆಕಾಶ ಬ್ರಹ್ಮಕ್ಕೆ ಸಮನಾಗಿದೆ ಅಂತಾಗಲಿ ಅಥವಾ ಬ್ರಹ್ಮವು ಆಕಾಶಕ್ಕೆ ಸಮನಾಗಿದೆ ಅಂತಾಗಲಿ ಹೇಳುವುದಕ್ಕೆ ಬಂದಿಲ್ಲ. ಸುಮ್ಮನೆ ನಿರತಿಶಯ ಮಹತ್ವವನ್ನು ಹೇಳೋದಕ್ಕಾಗಿ ಬಂದಿದೆ ಉಪಮಾನ ಕೊಟ್ಟಿರ್ತಕ್ಕಂಥದ್ದು. ಯಥಾ ಇಶುರಿವ ಸವಿತಾ ಧಾವತಿ ಇತಿ ಕ್ಷಿಪ್ರಗತಿತ್ವಾಯ ಉಚ್ಯತೆ. ಇನ್ನೊಂದು ಉದಾಹರಣೆ ಕೊಟ್ಟರು. ಏನು? ಸೂರ್ಯ ನೋಡ್ರಿ, ರಾಮನು ಬಿಟ್ಟ ಬಾಣವು ಹೇಗೆ ವೇಗವಾಗಿ ಅದೇ ಪಥದಲ್ಲಿ ಸಾಗುತ್ತದೆಯೋ, ಯಾವುದೋ ಗುರಿ ಇಟ್ಟ ಹೊಡೆದ ಶ್ರೀರಾಮಚಂದ್ರ ಅಂದ್ರೇನು? ಅತ್ಯಂತ ವೇಗವಾಗಿ ಜವ ಅಂದರೆ ವೇಗದಿಂದ ಎಲ್ಲಾಗುತ್ತೆ, ಆ ಪಥಾನ ಬಿಟ್ಟು ಹೋಗೋದಿಲ್ಲ, ಅದು ಆ ಕಡೆ ಈ ಕಡೆ ಹೋಗೋದಿಲ್ಲ, ಬಾಣ ನೇರಾಗಿ ಗುರಿ ತಲುಪತ್ತೆ. ಹಾಗೆ ಏನು ನೋಡ್ರಿ, ಈ ಸೂರ್ಯ ಇದ್ದಾನಲ್ಲ, ಸೂರ್ಯ ಅದೇ ರೀತಿ ಒಂದೇ ಗತಿಯಲ್ಲಿ ಹೋಗ್ತಾ ಇದ್ದಾನೆ, ಅಷ್ಟೇ ವೇಗವಾಗಿ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಏನಂದರೆ ಆಕಾಶದಂತೆ ಇದು ಈ ಒಂದು ಗತಿ, ಕ್ಷಿಪ್ರವಾಗಿ ಗತಿ ಅಷ್ಟು ಹೇಳೋದಕ್ಕೆ ಮಾತ್ರವೇ ಹೊರತು ನ ಇಶು ತುಲ್ಯ ಗತಿತ್ವಾಯ. ಅಂದ್ರೇನು? ವೇಗವಾಗಿ ಹೋಗುತ್ತೆ ಅಂತ ಅಷ್ಟೇ ತಾತ್ಪರ್ಯ, ಅಷ್ಟೇ ಹೊರತು ಇಶುತುಲ್ಯ ಗತಿತ್ವಾಯ ಅಂದರೆ ಬಾಣವು ಎಷ್ಟು ವೇಗವಾಗಿ ಹೋಗುತ್ತದೆಯೋ ಅಷ್ಟೇ ವೇಗದಿಂದ ಹೋಗುತ್ತೆ ಅಂತಲ್ಲ. ಹೌದ್ ತಾನೆ? ಇವಾಗ ಏನಷ್ಟೇ ಅಂತ ಪ್ರಮಾಣ ಏನಿಲ್ಲ. ಯಾರತ್ರ ಹೇಳ್ತಾರೆ, ಸ್ವಾಮಿ ಅವನ ಹತ್ರ ದುಡ್ಡಿಲ್ಲ ಕಣ್ರಿ ಅಂತ ಹೇಳ್ತಾರೆ. ದುಡ್ಡಿಲ್ಲ ಕಣ್ರಿ ಅಂದ್ಬಿಟ್ಟೇನು ಅವನಿಗೇನು ಯಾತಕ್ಕೂ ದುಡ್ಡಿಲ್ಲ ಅಂತ ಅಂದರೆ ಸಾಕಷ್ಟು ದುಡ್ಡಿಲ್ಲ ಅಂತ ಅರ್ಥ ಅಷ್ಟೆ. ಯಾರಿಗೋ ಕಂಪೇರ್ ಮಾಡಿದಾಗ, ಉಪಮಾನ ಹೋಲಿಸಿದಾಗ ಅಷ್ಟು ದುಡ್ಡಿಲ್ಲ ಅಂತ ಅರ್ಥ ಅಷ್ಟೇ. ಹಾಗೆ ಸೂರ್ಯ ಬಾಣದಂತೆ ಹೋಗುತ್ತಾನೆ ಅಂತಂದರೆ ಅಷ್ಟು ವೇಗವಾಗಿ ಹೋಗ್ತಾನೆ ಅಂತಷ್ಟೇ ಹೊರತು ಬಾಣದಷ್ಟೇ ವೇಗವಾಗಿ ಅಂತ ಏನು ಅರ್ಥವಲ್ಲ. ಮತ್ತು ಏತೇನ ಅನಂತತ್ವ ಉಪಮಾನಸ್ತಿ ವ್ಯಾಖ್ಯೆ. ಇದರಿಂದ ಈ ಅನಂತತ್ವ ಅದೇನು, ಈ ಆಕಾಶವು ಅನಂತವಾಗಿದೆ ಅಂತ ಹೇಳಿದ್ದಾರಲ್ಲ, ಅದು ಕೂಡ ಅದರಂತೆನೇನೋ ಏನೋ ಒಂದು ಆಪೇಕ್ಷಿಕವಾಗಿ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೆ. ಜಾಯಾನಾಕಾಶಾತ್ ಹಾಗೆ ಹೇಳಿಬಿಟ್ಟು
ಆಕಾಶಾತ್ ಜಾಯಾನ್. ಯಾವುದು? ಆತ್ಮ. ಶತಪಥ ಬ್ರಾಹ್ಮಣದ ಮಾತು. ಜಯಾನ್ ಆಕಾಶಾತ್ಮ ಅಂತಕ್ಕಂಥ ಬೃಹದಾರಣ್ಯಕದಲ್ಲೂ ಕೂಡ ಸೂಚಿತವಾಗಿರುತ್ತೆ. ಬೃಹದಾರಣ್ಯಕ ಶತಪಥ ಬ್ರಾಹ್ಮಣ ತಾನೆ ಸೂಚಿತ. ಅಂದರೆ ಆಕಾಶಕ್ಕಿಂತಲೂ ಜಾಯಾನ್ ಅಂದರೆ ಹೆಚ್ಚಿನದಾಗಿರ್ತಕ್ಕಂಥದ್ದು ಈ ಶ್ರುತಿ ಇದೆ. ಬ್ರಹ್ಮಣ ಆಕಾಶಸ್ಯ ಊನ ಪರಿಮಾಣತ್ವ ಸಿದ್ಧಿ. ಅಂದರೆ ಈ ಆಕಾಶಕ್ಕೆ ಬ್ರಹ್ಮಕ್ಕಿಂತಲೂ ಕೂಡ ಊನ ಪರಿಮಾಣ ಅಂದ್ರೇನು, ಕಡಿಮೆ ಪರಿಮಾಣ ಅಂತನೊಂದು ಹೇಳಿದ್ದಾರೆ. ಯಾಕೆ? ಆಕಾಶಕ್ಕಿಂತಲೂ ಬ್ರಹ್ಮವು ದೊಡ್ಡದು ಅಂತ ಹೇಳಿದ್ರೆ ಆಕಾಶ ಚಿಕ್ಕದು ಅಂತ ಹೇಳಬೇಕಾಯ್ತು. ಮತ್ತೆ ನ ತಸ್ಯ ಪ್ರತಿಮಾ ಅಸ್ತಿ ಶ್ವೇತಾಶ್ವೇತರ ಇತಿ ಚ ಬ್ರಹ್ಮಣ ಅನುಪಮಾನತ್ವ ದರ್ಶಿ. ಅಂದರೆ ಇದಕ್ಕೆ ಇವನಿಗೆ ಯಾವ ಒಂದು ಹೋಲಿಕೆಯೂ ಇಲ್ಲ. ಪ್ರತಿಮಾ ಅಂದರೆ ಅದಕ್ಕೆ ಪ್ರತಿರೂಪ ಅಂತ. ಪ್ರತಿರೂಪ ಅಷ್ಟೇ, ಹಾಗೆ ಒಂದು ಹೋಲಿಕೆ ಅಂತಕ್ಕಂಥದ್ದು ಇಲ್ಲ. ಮತ್ತೆ ಅತಃ ಅನ್ಯದಾರ್ಥಂ, ಅತಃ ಇವನಿಗಿಂತ ಅನ್ಯತ್ ಬೇರೆದಾಗಿರ್ತಕ್ಕಂತಹ ಯಾವುದು? ಅನ್ಯತ್ ಆರ್ತಂ. ಆರ್ತಂ ಅಂತಂದರೆ ವಿನಾಶ್ಯವಾಗಿರ್ತಕ್ಕ ಎಲ್ಲವೂ ಇವನಿಗಿಂತ ಅನ್ಯತ್ ಎಲ್ಲವೂ ಕೂಡ ವಿನಾಶ್ಯ, ಇವನು ಮಾತ್ರ ಅವಿನಾಶಿ ಅಂತ ಹೇಳ್ತಕ್ಕಂಥ. ಮತ್ತು ಇದು ಬೃಹದಾರಣ್ಯಕದ ಮಾತು. ಇತೀಚ ಬ್ರಹ್ಮಣ ಅನ್ಯೇಷಾಂ ಆಕಾಶಾದೀನಾಂ ಆರ್ತತ್ವಂ ದರ್ಶಯತಿ. ಅಲ್ಲಿಗೆ ಹೇಳಿ ಬ್ರಹ್ಮಕ್ಕೂ ಮತ್ತು ಇತರ ಆಕಾಶಾದಿಗಳಿಗೂ ಕೂಡ ವಿಶೇಷವನ್ನು ಹೇಳಿ ಆಕಾಶಾದೀನಾಂ ಆರ್ತತ್ವಂ. ಆರ್ತತ್ವಂ ಅಂದರೆ ವಿನಾಶ, ನಾಶವಾಗತಕ್ಕಂಥದ್ದು. ಆಕಾಶವೆಲ್ಲವೂ ಕೂಡ ಅದಕ್ಕೆ ನಾಶವನ್ನೂ ಕೂಡ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತೇನು, ಬ್ರಹ್ಮಕ್ಕಿಂತ ವಿರುದ್ಧವಾಗಿ, ಬ್ರಹ್ಮಕ್ಕೆ ವ್ಯತಿರಿಕ್ತವಾಗಿ ಹೇಳಿದ್ದಾರೆ. ನಾಶ ಅಂತ ಹೇಳಿದ್ದಾರೆ. ಬ್ರಹ್ಮಕ್ಕೆ ವ್ಯತಿರಿಕ್ತವಾಗಿ ನಾಶ ಹೇಳಿದ ಮೇಲೆ ಬ್ರಹ್ಮ ಏನಾಗಿದೆ? ವಿನಾಶಿ ಅಂತಾಯಿತು ಅಷ್ಟೆ, ಅವಿನಾಶಿ ಅಂತಾಯಿತು. ಮತ್ತೆ ತಪಸಿ ಬ್ರಹ್ಮ ಶಬ್ದವತ್ ಆಕಾಶಸ್ಯ ಜನ್ಮಶ್ರುತೆ ಗೌಣತ್ವಂ ಇತ್ಯೇತತ್ ಆಕಾಶ ಸಂಭವ ಶ್ರುತ್ಯನುಮಾನಾಭ್ಯಾಂ ಪರಿಹೃತಂ. ಇನ್ನು ತಪಸಿ ಬ್ರಹ್ಮ ಶಬ್ದವತ್, ಈಗ ಈ ತಪಸ್ಸಿದೆಯಲ್ಲ ಅದನ್ನು ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ಹೌದು ತಾನೆ? ಇದು ಒಂದು ಅಮರ ಇದೆ, ವೇದಸ್ತತ್ವಂ ತಪೋ ಬ್ರಹ್ಮ ಬ್ರಹ್ಮ ಅವಿಪ್ರ ಪ್ರಜಾಪತಿ ಅಂತಿದೆಯಲ್ಲ, ಅದು ಅಲ್ಲೇನು ತತ್ವಂ ಅಂತ ಹೇಳಿದ್ದಾರೆ, ಬ್ರಹ್ಮ. ಇಲ್ಲಿ ತಪಸ್ಸು ಅಂತಕ್ಕಂಥದ್ದನ್ನು ಬ್ರಹ್ಮ ಅಂತ ಹೇಳಿರ್ತಕ್ಕಂಥದ್ದು ಬ್ರಹ್ಮ ಶಬ್ದ. ಆಕಾಶ ಜನ್ಮಶ್ರುತೆ ಗೌಣ, ಇದು ಗೌಣ. ಎಲ್ಲಾದರೂ ಕೂಡ ಇದು ಬ್ರಹ್ಮ ಅಂತ ಆಗುತ್ತಾ? ಆಗೋದಿಲ್ಲ. ಆದರೂ ಕೂಡ ಇಷ್ಟೇ ತಾತ್ಪರ್ಯ. ಎಲ್ಲ ಹೇಳಿದ್ದರೂ ಕೂಡ ಇವೆಲ್ಲ ಗೌಣ ಅರ್ಥದಲ್ಲಿ ಪ್ರಯೋಗವಾಗಿದೆಯೇ ಹೊರತು ಮುಖ್ಯ ಅರ್ಥದಲ್ಲಿ ಅಲ್ಲ ಅಂತಕ್ಕಂಥ. ಇತ್ಯೇತತ್ ಇದು ಹೀಗೆ ಇದನ್ನು ಆಕಾಶವು ಆಕಾಶವು ಬ್ರಹ್ಮ ಶಬ್ದವು ಬ್ರಹ್ಮದಂತೆ ಆಕಾಶ ಅಂತ ಹೇಳಿದ್ದು. ತಪಸ್ಸಿ ಬ್ರಹ್ಮ ಶಬ್ದವತ್, ತಪಸ್ಸು ಬ್ರಹ್ಮ ಒಂದಾಗಿ ಹೇಳಿದ್ದ, ಉಪಮಾನ ಕೊಟ್ಟು ಹೇಳಿದ್ದಾರಲ್ಲ ಹಾಗೆ ಈ ಆಕಾಶಸ್ಯ ಜನ್ಮಶ್ರುತೆ, ನಿಮ್ದು ಆಕಾಶಕ್ಕೆ ಜನ್ಮವನ್ನು ಕೂಡ ಹೇಳಿದ್ದಾರೆ. ಮತ್ತು ಇದೇನು ಶ್ರುತಿ ಆಕಾಶ ಸಂಭವ ಶ್ರುತಿ ಅನುಮಾನಾಭ್ಯಾಂ ಪರಿಹಾರ. ಆಕಾಶವು ಹುಟ್ಟಿದೆ ಎಂದು ಹೇಳುವುದಕ್ಕೆ ಶ್ರುತಿ ಅದರ ಒಂದು ಪ್ರಮಾಣವೂ ಇದೆ, ಮತ್ತು ಅನುಮಾನ ಪ್ರಮಾಣವೂ ಇದೆ ಅಂತ ಹೇಳಿ ಇವೆಲ್ಲ ಹಿಂದೆ ಹೇಳಿತ್ತು. ಇನ್ನೆರಡು ಸೂತ್ರಗಳಲ್ಲಿ ಹೇಳಿ ಅದನ್ನು ಪರಿಹಾರ ಮಾಡಿದ್ದಾಗಿದೆ. ಆದ್ದರಿಂದ ಈ ಒಂದು ಅಧಿಕರಣವನ್ನು ಈ ವಾಕ್ಯದಿಂದ ನಿರ್ಣಯ ಮಾಡ್ತಾ ಇದ್ದಾರೆ. ಅಧಿಕರಣದ ಅರ್ಥವನ್ನು ಏನು? ತಸ್ಮಾತ್ ಬ್ರಹ್ಮ ಕಾರ್ಯಂ ವಿಯತ್ ಇತಿ ಸಿದ್ಧಂ. ಬ್ರಹ್ಮ ಕಾರ್ಯ ಅಂದರೆ ಬ್ರಹ್ಮಣ ಕಾರ್ಯಂ. ಆದ್ದರಿಂದ ಈ ವಿಯತ್ ಅಂದರೆ ಆಕಾಶ ಬ್ರಹ್ಮ ಕಾರ್ಯಂ ಬ್ರಹ್ಮದ ಕಾರ್ಯವಾಗಿದೆ ಎಂಬುದು ಸಿದ್ಧವಾದಂತಾಯಿತು. ನೋಡಿ, ಎಷ್ಟು 7 ಸೂತ್ರಗಳಿಂದ ಶ್ರುತಿ ಮತ್ತೆ ತರ್ಕ ಮತ್ತೆ ಅನುಭವ, ಈ ಮೂರರಿಂದಲೂ ಕೂಡ ಭಗವತ್ಪಾದರು ಈ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ಯಾವ ಪೂರ್ವಪಕ್ಷ ಇತ್ತೋ ಅದನ್ನು ನಿರಾಕರಣೆ ಮಾಡಿ ಆಕಾಶಕ್ಕೂ ಉತ್ಪತ್ತಿ ಹೇಗೆ ಬೇರೆಯ ಭೂತಗಳಂತೆ, ಹಾಗಾಗಿ ಆಕಾಶವೂ ಕೂಡ ಬ್ರಹ್ಮದ ಕಾರ್ಯವೇ ಅಂತ ಹೇಳಿ ತಮ್ಮ ಒಂದು ಸಿದ್ಧಾಂತ ಏಕಮೇವಾದ್ವಿತೀಯತ್ವ ಅಂತ ಇದೆಯಲ್ಲ ಬ್ರಹ್ಮಕ್ಕೆ, ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿಗೆ
ಈ ಒಂದು ಅಧಿಕರಣ ಮುಗೀತು. ಈ ಅಧಿಕರಣ ಮುಗಿದಾಗ ಇನ್ನು ಈ ಮುಂದಿನ ಅಧಿಕರಣ ಏನಾಗಿದೆ? ಅಲ್ಲ ಸ್ವಾಮಿ, ನೀವು ಏನು ಹೇಳಿದ್ರಿ? ಈ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲ ಇಲ್ಲ, ಉತ್ಪತ್ತಿ ಉಂಟು, ಕಾರ್ಯ ಅಂತ ಹೇಳಿದ್ರಿ. ಆಕಾಶಕ್ಕೆ ಸರಿ ಹೋಯಿತು. ಆದರೆ ಏನಾಗಿದೆ ಅಂತಂದರೆ, ಇವಾಗ ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ. ಅದೇ ರೀತಿ ಎಲ್ಲಿ ಹೇಳಿಲ್ಲ? ವಾಯುವಿಗೂ ಕೂಡ ಉತ್ಪತ್ತಿಯನ್ನು ಹೇಳಿಲ್ಲ. ಹೌದ್ ತಾನೆ? ಯಾಕೆ? ಆಕಾಶ ವಾಯು ಎರಡು ಬಿಟ್ಟು ಛಾಂದೋಗ್ಯದಲ್ಲಿ ತೇಜೋಬನ್ನಗಳನ್ನು ಹೇಳಿದ್ದಾರೆ. ಅಂದರೆ ಮೊದಲನೆಯದನ್ನು ಎರಡನ್ನು ಬಿಟ್ಟರು, ಕೊನೆಯ ಮೂರು ತೇಜೋಬನ್ನಗಳು: ತೇಜಸ್ಸು, ಅಪ್ಪು, ಅನ್ನ, ಭೂಮಿ. ಹೌದು ತಾನೆ? ಇದನ್ನು ಹೇಳಿದ್ದಾರೆ. ಹಾಗಾದರೆ ಈ ವಾಯುವಿಗೆ ಉಂಟು ಅಂತ ಹೇಳ್ಬೋದಲ್ಲ ನಾವು. ವಾಯುವಿಗೆ ಈ ಕಾರಣತ್ವವನ್ನು ಹೇಳ್ಬೋದಲ್ಲ. ನೀವು ಆಕಾಶಕ್ಕೆ ನಿರಾಕರಣೆ ಮಾಡಿದ್ರೆ ವಾಯು ಹೇಳಿದಲ್ಲ. ಅಂದರೆ ಅದಕ್ಕೆ ಈ ಒಂದು ಅಧಿಕರಣ ಬಂದಿದೆ. ಇಲ್ಲಿ ಯದ್ಯಪಿ ಈ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರ ಇದ್ದರೂ ಕೂಡ ಇದು ಏನಾಗಿದೆ? ಇದು ಹಿಂದಿನ ಅಧಿಕರಣ ಇದೆ ನೋಡಿ, ಇದರ ಅತಿದೇಶ ರೂಪವಾಗಿದೆ, ಅತಿದೇಶ ಮಾತ್ರವಾಗಿದೆ. ಅಂದರೆ ಏನು ಅತಿದೇಶ ಅಂದರೆ? ಅಲ್ಲಿ ಯಾವ ಯಾವ ಯುಕ್ತಿಯಿಂದ, ಯಾವ ಯಾವ ಶ್ರುತಿವಾಕ್ಯಗಳಿಂದ, ಯಾವ ಯಾವ ಒಂದು ಅನುಭವದ ಹೇಳಿದ್ದರೋ ಅದನ್ನೇ ಇಲ್ಲಿಗೂ ಕೂಡ ಅನ್ವಯಿಸಿ ಹೇಳಿದ್ದಾರೆ ಭಗವಾನ್ ಸೂತ್ರಕಾರರು. ಏತೇನ ಅಂತಂದ್ರೇನು? ಇದರಿಂದ ಅಂದ್ರೇನು? ಈ ನಾವು ಹಿಂದಿನ 7 ಸೂತ್ರಗಳಲ್ಲಿ 7 ಸೂತ್ರಗಳನ್ನು 7 ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಏನಂತ ನಿರ್ಣಯ ಮಾಡಿದ್ದೆವೋ, ಏನಂತ? ಆಕಾಶವು ಕಾರ್ಯವೇ ಹೊರತು ಕಾರಣವಲ್ಲ ಅಂತ. ಅದೇ ಸಿದ್ಧಾಂತ, ಅದೇ ಒಂದು ಎಲ್ಲ ಅತಿದೇಶ ಎಲ್ಲ ಅದೇನೆ. ಅದನ್ನು ಮಾತರಿಶ್ವಾಪಿ ವ್ಯಾಖ್ಯಾತಃ ಅಂದರೆ ಈ ಒಂದು ಮಾತರಿಶ್ವ ವಾಯುವಿಗೂ ಕೂಡ ಅದನ್ನೇ ನಾವು ವ್ಯಾಖ್ಯಾನ ಮಾಡಲಾಗಿದೆ. ವ್ಯಾಖ್ಯಾತಃ ಅಂತಂದರೆ ಮಾಡಲಾಗಿದೆ ಅಂತ ಭೂತಕಾಲದ ಒಂದು ಕೃದಂತ ಪ್ರತ್ಯವನ್ನು ಹೇಳಿದ್ದಾರೆ. ಆದರೂ ಕೂಡ ಅದನ್ನೇ ಅತಿದೇಶ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಅರ್ಥ. ಅಂದರೆ ಏನಾಯಿತು ನೋಡಿ, ಈ ಮಾತರಿಶ್ವಾಧಿಕರಣ ಒಂದಿರ್ತಕ್ಕಂಥದ್ದು. ನೋಡೋಣ ಏನಾಗಿದೆ ಅಂತ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ದ್ವಿತೀಯಂ ಇದಂ ಅಧಿಕರಣಂ ದ್ವಿತೀಯಂ ಅಧಿಕರಣಂ. ದ್ವಿತೀಯಂ ಅಸ್ಮಿನ್ ಸೂತ್ರೇ ಕತಿ ಸೂತ್ರಾಣಿ ವರ್ತಂತೆ. ಅಸ್ಮಿನ್ ಅಧಿಕರಣೆ ಕತಿ ಸೂತ್ರಾಣಿ ವರ್ತಂತೆ? ಏಕಮೇವ ಸೂತ್ರಂ. ದ್ವಿತೀಯಂ ಏಕಸೂತ್ರಾತ್ಮಕಂ ಮಾತರಿಶ್ವಾಧಿಕರಣಂ. ಆಕಾಶ ಆಯಿತು, ಈಗ ವಾಯು. ಇದು ಏನು ಹೇಳಿದ್ದಾರೆ ನೋಡಿ, ಆ ಸೂತ್ರವನ್ನು ನೋಡಿ ನಂತರ ಈ ಒಂದು ವ್ಯಾಖ್ಯಾನ ನೋಡೋಣ. ಏತೇನ ಮಾತರಿಶ್ವ ವ್ಯಾಖ್ಯಾತಃ. ಸುಲಭವಾಗಿದೆ, ಏನೂ ಇಲ್ಲ ಇದರಲ್ಲಿ. ಏತೇನ ಅಂತಂದ್ರೆ ಏನು? ನಾವು ಇದುವರೆಗೆ ಆಕಾಶವು ಕಾರ್ಯವು, ಆಕಾಶವು ಕಾರಣವಲ್ಲ ಅಂತ ಹೇಳಿ ಆಕಾಶ ಕಾರಣತ್ವವನ್ನು ನಿರಾಕರಣೆ ಮಾಡಿದ ವ್ಯಾಖ್ಯಾನದಿಂದ ಅಂತರ್ಥ. ಇಷ್ಟೂ ನಾವು 7 ಸೂತ್ರಗಳಲ್ಲಿ ಆಕಾಶದ ಒಂದು ಅಜತ್ವವನ್ನು ನಿರಾಕರಣೆ ಮಾಡಿದ್ದೇವೆ. ಅಜತ್ವ ಕಾರಣತ್ವ, ಹುಟ್ಟಿಲ್ಲ ಅಂತ ಅನ್ನೋದನ್ನು ನಿರಾಕರಣೆ ಮಾಡಿದ್ದೇವೆ. ಆ ವ್ಯಾಖ್ಯಾನದಿಂದ ಅಂದರೆ ಅದೇ ವ್ಯಾಖ್ಯಾನದಿಂದ ಮಾತರಿಶ್ವ ಅಪಿ ತಥೈವ ವ್ಯಾಖ್ಯಾತಃ ದ್ರಷ್ಟವ್ಯ. ಅದೇ ರೀತಿ ಈ ವಾಯುವಿಗೂ ಕೂಡ ಇದೇ ರೀತಿ ವ್ಯಾಖ್ಯಾನ ಮಾಡಿದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅಂದ್ರೇನು? ಏತೇನ ಅಂದರೆ ಆಕಾಶಸ್ಯ ಅಜತ್ವ ನಿರಾಕರಣ ವ್ಯಾಖ್ಯಾನೇನ ಮಾತರಿಶ್ವ ಅಪಿ ತಥೈವ ವ್ಯಾಖ್ಯಾತಃ. ಅದೇ ರೀತಿ ಏನಿದು ಅತಿದೇಶ ಮಾತ್ರ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದೆ. ಅಲ್ಲಿಗೆ ಈ ಏತೇನ ಮಾತರಿಶ್ವ ವ್ಯಾಖ್ಯಾತಃ
ಅಂತ ಅನ್ನುವುದನ್ನು ನಾವು ಈ ಹಿಂದಿನ ಅಧಿಕರಣವನ್ನು ಅತಿದೇಶ ಮಾಡಿದ್ದಾರೆ ನೋಡಿ, ಅದರಲ್ಲಿ ನಾವು ಏನಂತ ತಿಳಿಯಬೇಕು ಅಂತಂದರೆ, ಈ ಮಾತರಿಶ್ವಾಧಿಕರಣದಲ್ಲಿಯೂ ಕೂಡ ವಿಯದಧಿಕರಣದಲ್ಲಿ ಹೇಳಿರುವಂತೆ 7 ಸೂತ್ರಗಳು, ಅಲ್ಲಿ ಏನೇನು ಆ 7 ಸೂತ್ರಗಳಿಂದ ನಿರ್ಣಯ ಮಾಡಿತ್ತೋ ಅವೆಲ್ಲವೂ ಕೂಡ ಇಲ್ಲಿಗೆ, ಅಂದರೆ ಒಂದು ಪದ ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕು. ಏನು, ಅಲ್ಲಿ ಆಕಾಶ ಆಕಾಶ ಅಂತಿದೆ, ಇಲ್ಲಿ ಮಾತರಿಶ್ವ ವಾಯು ವಾಯು ಅಂತ ಹೇಳ್ಕೋಬೇಕಷ್ಟೆ. ಎಲ್ಲ ಒಂದು ಗುಣಗಳು ಒಂದೇನೆ, ಎಲ್ಲ ಸಿದ್ಧಾಂತ ಒಂದೇನೆ, ಯುಕ್ತಿ ಒಂದೇನೆ. ಆದರೆ ಅಲ್ಲಿ ಶ್ರುತಿವಾಕ್ಯ ಆಕಾಶಕ್ಕೆ ಸಂಬಂಧಪಟ್ಟಿದೆ, ಇಲ್ಲಿ ವಾಯುವಿಗೆ ಸಂಬಂಧಪಟ್ಟಿದೆ. ಅಲ್ಲಿ ಆಕಾಶ, ಇಲ್ಲಿ ವಾಯು ಅಷ್ಟೆ. ಹಾಗಾಗಿ ಇದು ಒಂದೇ ಸೂತ್ರ ಇದ್ದರೂ ಕೂಡ ಇದು ಎಷ್ಟು ಸೂತ್ರಗಳು ಇದೆ ಅಂತ ನಾವು ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. 7 ಸೂತ್ರಗಳನ್ನುಳ್ಳ ಅಧಿಕರಣ ಇದು ಮಾತರಿಶ್ವ ಅಧಿಕರಣ, ಇದು ಕೂಡ ಅಷ್ಟೆ. ಅಲ್ಲಿ ಯಾವುದಾದ್ರು 7 ಸೂತ್ರ, ಮೊದಲನೆಯ ಸೂತ್ರ ಮಾತ್ರ ವ್ಯತ್ಯಾಸ ಅಷ್ಟೇ, ಇನ್ನೇನಿಲ್ಲ. ಅಲ್ಲೇನಿದೆ, ನ ವಿಯದ ಶ್ರುತೇ, ನ ವಿಯತ್ ಅಶ್ರುತೇ. ಏನು ವಿಯತ್ ಅಂದರೆ ಆಕಾಶ, ವಿಯತ್ ನ ಕಾರಣಂ. ಯಾಕೆ ಅಶ್ರುತೆ, ಶ್ರುತಿ ಇಲ್ಲ ಅಂತ ಹೇಳಿ ಇಲ್ಲಿ ಏನು ತಿದ್ಕೋಬೇಕು ನಾವು, ನ ಮಾತರಿಶ್ವ ಅಶ್ರುತೇ ಅಂದರೆ ಕೂಡಿಸಿದ್ರೆ ನ ಮಾತರಿಶ್ವ ಶ್ರುತೇ ಸೂತ್ರ. ಈ ಸೂತ್ರವನ್ನು ಇಟ್ಕೊಂಡು ನ ಮಾತರಿಶ್ವ ಶ್ರುತೇ, ಆಮೇಲೆ ಮುಂದಲ್ಲೆಲ್ಲ ಸಮಾನ. ಓಂ ಅಸ್ತಿತು, ಓಂ ಗೌಣ್ಯ ಸಂಭವಾತ್, ಓಂ ಶಬ್ದಾಚ, ಓಂ ಸಾಕ್ಷೈಕಸ್ಯ ಬ್ರಹ್ಮ ಶಬ್ದವತ್, ಓಂ ಪ್ರತಿಜ್ಞಾ ನಿರ್ವ್ಯತಿರೇಕಾತ್ ಶಬ್ದೇಭ್ಯ, ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇಷ್ಟೂ ಸೂತ್ರಗಳಲ್ಲಿ ಏನು ಹೇಳಿದ್ದಾರೆ ನೋಡಿ, ಅಷ್ಟೂ ಕೂಡ ವಾಯುವಿಗೂ ಅನ್ವಯಿಸುತ್ತೆ. ಒಂದು ಮಾತ್ರ ವ್ಯತ್ಯಾಸ, ನ ವೇದ ಶ್ರುತೆ ಅಂತಕ್ಕಂಥದ್ದಲ್ಲಿ ನಾವು ನ ಮಾತರಿಶ್ವಾ ಶ್ರುತೇ, ಮಾತರಿಶ್ವಾ ಅಶ್ರುತೇ, ಮಾತರಿಶ್ವಾ ಶ್ರುತೇ 2 ಅವಗ್ರಹ ಹಾಕ್ಕೊಂಬಿಟ್ರೆ ಆಯ್ತು ಅಷ್ಟೆ. ಇನ್ನು ಬಾಕಿ ಸೂತ್ರ ಇಲ್ಲ. ಇನ್ನು ಬಾಕಿ ಸೂತ್ರ ಯಾತಕ್ಕಿರೋದು, ಈ ಸೂತ್ರಗಳಿಂದ ಆಕಾಶಕ್ಕೆ ಕಾರಣತ್ವವನ್ನು ನಿರಾಕರಣೆ ಮಾಡಿದ್ದರೋ ಅದೇ ಸೂತ್ರ ಇದಕ್ಕೂ ಆಗುತ್ತೆ, ವಾಯುವಿಗೂ ಆಗುತ್ತೆ. ವಾಯು ಅಂತ ನಾವು ಅದನ್ನು ಬದಲಾಯಿಸ್ಕೊಳ್ಬೇಕಷ್ಟೆ ಅಂತ ಹೇಳಿ ಈ ಒಂದು ಈ ಅಧಿಕರಣವನ್ನು ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಈ ತೈತ್ತಿರೀಯದಲ್ಲಿ ಆಕಾಶಾದ್ವಾಯು ವಾಯೋರಗ್ನಿ ಅಂತ ಹೇಳಿದ್ದರೂ ಕೂಡ ಇಲ್ಲಿ ಛಾಂದೋಗ್ಯದಲ್ಲಿ ತತ್ತೇಜೋ ಅಸೃಜತ ಅಂತ ಹೇಳಿ ತೇಜಸ್ಸನ್ನು ಮೊಟ್ಟ ಮೊದಲಿಂದ ಹೇಳಿದ್ದಾರೆ. ತೇಜೋಬಂಧ ರೂಪವಾದ ಒಂದು ತ್ರಿವೃತ್ಕೃತವಾದ ರೂಪ ಇದು, ತ್ರಿವೃತ್ಕರಣವನ್ನು ಹೇಳಿದ್ದಾರೆ. ಅದು ಪಂಚೀಕರಣ ಇದೆ. ಪಂಚೀಕರಣ ಅಂತಕ್ಕಂಥದ್ದು ಗೌಣ ಅಂದ್ಬಿಟ್ಟ ಅವನು. ಮುಖ್ಯ ಯಾವುದು, ತ್ರಿವೃತ್ಕರಣ. ತ್ರಿವೃತ್ಕರಣವನ್ನು ಶಾಂತ ಇದೆ ಸರಿ. ಅಲ್ಲಿ ಆಕಾಶ ಆಯಿತು, ವಾಯುವಿಗೂ ಕೂಡ ಈ ಒಂದು ಸಂಶಯವೇ ಬರೋದರಿಂದ ಅದನ್ನು ಕೂಡ ಇಲ್ಲಿ ನಿವಾರಣೆ ಮಾಡಿದ್ದಾರೆ. ಅಲ್ಲಿ ಈ 7 ಸೂತ್ರಗಳಿಂದ ನಿರಾಕರಣೆ ಮಾಡಿದ್ದಾರಲ್ಲ, 7 ಸೂತ್ರಗಳಲ್ಲಿ ಬೆಳೆಸಿರುವ ಯುಕ್ತಿ, ಬೆಳೆಸಿರುವ ಒಂದು ಶ್ರುತಿವಾಕ್ಯ ಮತ್ತು ಕೊಟ್ಟಿರುವಂತಹ ಅನುಭವ, ಈ ಮೂರೂ ಕೂಡ ಈ ಒಂದು ಗಾಳಿ ಮಾತರಿಶ್ವ ಇದಾರಲ್ಲ ಅದಕ್ಕೂ ಕೂಡ ಇದು ಕಾರಣ. ಏತೇನ ಮಾತರಿಶ್ವಾ, ಮಾತರಿಶ್ವಾ ಅಂತಕ್ಕಂಥದ್ದು ದೀರ್ಘ ಇದ್ರೂ ಕೂಡ ಇದು ಯಾವುದು ಏಕವಚನ ರೂಪ. ಇದು ಯಾವುದು, ಇದು ಮಾತರಿಶ್ವನ್ ಶಬ್ದ. ಇದು ಮಾತರಿಶ್ವನ್ ಶಬ್ದ. ಮಾತರಿಶ್ವ, ಮಾತರಿಶ್ವಾನೌ, ಮಾತರಿಶ್ವಾನಃ, ಈ ಆತ್ಮನ್ ಶಬ್ದ ಇದೆಯಲ್ಲ ಅದರಂತೆ ಇದು ಆಯ್ತು కదా. ಈಗ ಈ ಒಂದು ಟೈಮ್ ಆಯಿತು. ಇದನ್ನು ಭಾಷ್ಯ ಭಾಗವನ್ನು ನಾಳೆ ನೋಡೋಣ. ಇದು ಯಾತಕ್ಕೆ ಈ ಮಾತರಿಶ್ವ ವ್ಯಾಖ್ಯಾತ ಅಂತ ಹೇಳಿದ್ರು ಅಂತಂದರೆ, ಈ ಶ್ರುತಿಯಲ್ಲಿ ಹೇಳಿಬಿಟ್ಟಿದೆ ಮತ್ತು ಒಂದು ಕಾರಣ. ಇನ್ನೊಂದು ಕಾರಣ ಏನು ನಾವು ಹೇಳಬಹುದು ಅಂತ ಹೇಳಿದ್ರೆ, ಈ ವಾಯುವಿಗೂ ಕೂಡ ನಾವು ಇದು ಕಾರ್ಯವೆಲ್ಲ ಕಾರಣ ಅಂತ ಹೇಳ್ತೇವೆ ನೋಡಿ. ಆಕಾಶಕ್ಕೆ ಹೇಳೋದಾದರೆ, ಆಕಾಶ ನಮಗೆ ಏನು ಯಾವ ಇಂದ್ರಿಯಗಳಿಂದಲೂ ಕೂಡ ನಮಗೆ ಗ್ರಾಹ್ಯ ಅಂತ ಹೇಳೋದಕ್ಕಾಗೋದಿಲ್ಲ, ಹೌದು ತಾನೆ? ಆದರೆ ಯದ್ಯಪಿ ವಾಯುವೂ ಕೂಡ
ಆಕಾಶದಂತೆ ಇದ್ದರೂ ಕೂಡ ಈ ವಾಯುವಿಗೆ ಏನಿದೆ ಒಂದು ಈ ಒಂದು ನಮಗೆ ಅನುಭವ ಅಂತಕ್ಕಂಥದ್ದು ಆಗುತ್ತೆ. ಯಾವ ರೀತಿ? ಒಂದು ಸಾಕ್ಷಾತ್ ಅನುಭವ ಆಗುತ್ತೆ. ಒಂದು ಅನುಮಾನ ಪ್ರಮಾಣದಿಂದಲೂ ಕೂಡ ಅನುಭವ ಆಗುತ್ತೆ. ನಾವು ವಿಸಿದ್ಧ ಮಾಡಬಹುದು. ಆದ್ದರಿಂದ ಇದನ್ನು ಹೇಳ್ತೀವಿ ವಿಶೇಷ ಅದು. ಆಕಾಶ ಬಿಡ್ರಿ, ಅನುಮಾನ ಪ್ರಮಾಣವೂ ಇಲ್ಲ, ಪ್ರತ್ಯಕ್ಷವೂ ಇಲ್ಲ. ಆಕಾಶ ನೋಡೋಕ್ಕಾಗತ್ತಾ? ನೋಡೋಕ್ಕಾಗೋದಿಲ್ಲ. ಅನುಮಾನ ಪ್ರಮಾಣವಿಲ್ಲ. ಅದಾಗಲಿ ಅಂದರೆ ಈ ಒಂದು ವಾಯು ಇದೆಯಲ್ಲ, ಇದು ಅನುಮಾನ ಪ್ರಮಾಣದಿಂದಲೂ ಸಿದ್ಧವಾಗ್ತಾ ಇದೆ. ಮತ್ತು ನಮಗೆ ಪ್ರತ್ಯಕ್ಷ ಅಂತ ಗೋಚರವಾಗೋದಿಲ್ಲ. ಆದರೂ ಕೂಡ ಅನುಭವ ವೇದ್ಯ. ಹೇಗೆ? ಶೆಕೆ ಇತ್ತು, ತಣ್ಣಗೆ ಗಾಳಿ ಬೀಸ್ತು, ಆಹಾ ಏನು ಗಾಳಿ ಬೀಸಿದೆಯಪ್ಪ, ಆನಂದವಾಗಿದೆ ಅಂತಾರೆ. ಆದರೆ ಆಕಾಶದಲ್ಲಿ ಆ ಥರ ಏನೂ ಇಲ್ಲವೇ ಇಲ್ಲ. ಹೌದು ತಾನೆ? ವಾಯುವಿನಲ್ಲಿ ಆ ಗುಣ ಇದೆ. ಅದರಿಂದ ಏನಾಯಿತು? ವಾಯು, ಓಹೋ, ವಾಯು ಅಂತಕ್ಕಂಥದ್ದು ನಮಗೆ ಇವಾಗ ನಮಗೆ ಪ್ರಕೃತ ಇದೆ ಅಂತ ಗೊತ್ತಾಯಿತು. ಇದು ನನ್ನ ಪ್ರತ್ಯಕ್ಷ ಅನುಭವ ಆಗ್ತಾ ಇದೆ. ಬಿಸಿಯಾಗಿತ್ತು, ಶೆಕೆ ಇತ್ತು, ತಣ್ಣಗೆ ಗಾಳಿ ಬೀಸ್ತು, ಅನುಭವ ಆಯಿತು. ಇನ್ನು ಅನುಮಾನ ಏನು? ಅನುಮಾನ ಅಂತಂದರೆ ನೋಡ್ರಿ, ಇದುವರೆ ತನಕ ನೋಡಿದ್ವಿ, ಏನು ಶೆಕೆ ಶೆಕೆ ಶೆಕೆ, ಒಂದು ಎಲೆ ಕೂಡ ಅಲ್ಲಾಡ್ತಾ ಇಲ್ಲ. ನೋಡಿ ನೋಡಿ, ಈಗ ಎಲ್ಲಿತ್ತೋ ಏನೋ ಇದ್ದಕ್ಕಿದ್ದಂತೆ ಮೋಡ ಬಂತು, ಗಾಳಿ ಗಾಳಿ ಒಂದು ಸ್ಪರ್ಶ ಅನುಭವ ಆಗುತ್ತೆ. ಇನ್ನೊಂದು ನೋಡಿ, ಎಲೆಗಳಿದೆಯಲ್ಲ ಅಲ್ಲಿ, ಎಲ್ಲವೂ ಅಲ್ಲಾಡ್ತಾ ಇದೆ. ಆದ್ದರಿಂದ ಏನಾಗಿದೆ? ಎಲೆಗಳು ಅಲ್ಲಾಡುತ್ತಿರುವುದರಿಂದ, ಅದು ದೃಷ್ಟಾಂತ ಇದೆ, ನಮ್ಮ ಕಣ್ಣು ಕಾಣ್ತಾ ಇದೆ ಅದು. ಅದರಿಂದ ಏನಾಗುತ್ತೆ? ನಾವು ಊಹೆ ಮಾಡ್ತೇವೆ, ಓಹೋ ಗಾಳಿ ಬೀಸ್ತಾ ಇದೆ ಅಂತ ಅರ್ಥ. ಒಂದೊಂದು ಸರಿ ಗಾಳಿ ಬೀಸ್ತಾ ಇರುತ್ತೆ, ನಮ್ಮ ಅನುಭವಕ್ಕೆ ಬರೋದಿಲ್ಲ, ಯಾಕೆ ಅಷ್ಟು ಜೋರಾಗಿರೋದಿಲ್ಲ. ಆದರೆ ಈ ಅರಳಿ ಮರದ ಎಲೆ ನೋಡಿದಾಗ ಏನಾಗುತ್ತೆ? ಅದು ಅರಳಿ ಮರದ ಎಲೆನೇ ಆಗಬೇಕು. ಅರಳಿ ಮರದ ಎಲೆ ಏನಾಗುತ್ತೆ? ಸಣ್ಣ ಗಾಳಿ ಬಂದರೂ ಕೂಡ ವೈಬ್ರೇಟ್ ಆಗುತ್ತೆ. ಒಳ್ಳೆ ಅದೇನೋ ಅರಳಿ ಮರದ ಒಂದೊಂದು ಎಲೆಗಳು ಕೂಡ ಈ ಫ್ಯಾನ್ನಂತೆ ಆಗ್ತವೆ. ಸ್ವಲ್ಪ ಗಾಳಿ ಬಂದರೆ ಈಗ ಅಲ್ಲಾಡ್ತವೆ. ಅಲ್ಲಾಡಿ ಏನಾಗುತ್ತೆ? ಅದು ಗಾಳಿನ ಉತ್ಪತ್ತಿ. ಅದಕ್ಕೆ ಅರಳಿ ಮರದ ನೆರಳು ಅಂತ ಹೇಳ್ತಾರೆ. ಹೀಗೆ ಅನುಮಾನ ಮತ್ತು ನಮ್ಮ ಪ್ರತ್ಯಕ್ಷ ಅನುಭವವೂ ಆಗ್ತಾ ಇದೆ. ಈ ಎರಡೂ ಕೂಡ ಆಕಾಶದಲ್ಲಿ ಇಲ್ಲ. ಅದನ್ನೇನೋ ನೀವು ಕಾರಣ ಅಂತ ಅಲ್ಲ, ಕಾರಣ ಅಂತ ಹೇಳಿದ್ರೆ ಸರಿ ಹೋಯಿತು. ಇದಾಗ್ತಾ ಇದೆಯಲ್ಲ ಅಂದರೆ ಇದೂ ಕೂಡ ಕಾರ್ಯವೇ ಅಂತ ಹೇಳಿ ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.